ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ಇಂದಿನ ವಿಡಿಯೋ ಹಾಕಿದೆ ಕೂದಲನ್ನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ಎಲ್ಲೆಲ್ಲ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ ಮತ್ತು ಯಾವುದರಿಂದ ಮಿಸ್ಟೇಕ್ ಆಗಿ ನಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ವಿಡಿಯೋ ಹಾಕಿದ್ದೆ. ಸ್ವಲ್ಪ ಜನ ಮೆಸೇಜ್ ಹಾಕಿದ್ರಿ, ಒಂದ್ಸಲ ನೀವು ಏರಿಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮತ್ತು ತಲೆಗೆ ಸ್ನಾನ ಮಾಡಿಬಿಟ್ಟು ಮತ್ತು ಟವಲಿಂದ ಹೇಗೆಲ್ಲ ಕಟ್ತೀರಾ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹಾಕಿದ್ದೆ. ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡಿದ್ರಿ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಆಯಿಲ್ನ ಹಚ್ಬಿಟ್ಟು ಹೇರಿಗೆ ಮತ್ತು ಹೇರ್ನ ವಾಶ್ ಆದಮೇಲೆ ಟವಲ್ನ ಹೇಗೆ ಕಟ್ಟಬೇಕು ಮತ್ತು ಹೇಗೆಲ್ಲ ಒರೆಸ್ಕೊಬೇಕು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇವಾಗ ಹೇರಿಗೆ ಆಯಿಲ್ನ ಅಪ್ಲೈ ಮಾಡೋಣ ಬನ್ನಿ. ಇವಾಗ ತಲೆ ಕೂದಲನ್ನ ಈಗ ಬಕ್ಕಲೆ ತೆಗಿತಿರಲ್ಲ ಆ ಥರ ತೆಗೆದುಬಿಟ್ಟು ಎರಡು ಭಾಗ ಮಾಡ್ಕೊಬೇಕು. ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸಿಗ್ನ ಬಿಡಿಸ್ಕೊಬೇಕು. ಈ ಥರ ಬಿಡಿಸೋದ್ರಿಂದ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಕೂದಲನ್ನ ಈ ಥರ ಬಿಡಿಸ್ತೀರಾ, ಸಿಗ್ನ ಹಿಂಗೆ ಈ ಥರ ಬಿಡಿಸೋದ್ರಿಂದ ಈ ಕೂದಲು ಇಲ್ಲಿ ಹೇರ್ ಲಾಸ್ ಆಗ್ತಾ ಬರ್ತಿದೆ ಫ್ರಂಟಲ್ಲಿ. ಸೊ ಹಾಗಾಗಿ ಈ ಥರ ಬಿಡಿಸ್ತಾ ಬನ್ನಿ. ಸಿಕ್ಕಾದರೂ ಆಯಿತು, ತಲೆನ ಬಾಚಬೇಕಾದ್ರೂ ಅಷ್ಟೇ ಈ ಥರ ಬಾಚ್ಕೊಂಡ್ಬಿಟ್ಟು ಆಮೇಲೆ ಏನಿದ್ರು ಹೇರ್ ಸ್ಟೈಲ್ ಮಾಡ್ಕೊಂಡು ಈ ಥರ ಬಿಡಿಸ್ಕೊಂಡು. ಇವಾಗ ನಾನು ಆಲ್ರೆಡಿ ಈ ಏರ್ ಆಯಿಲ್ನ ಹಾಕಿದ್ದೀನಿ. ನ್ಯಾಚುರಲ್ ಮನೇಲೆ ಮಾಡ್ಕೊಬೋದು. ವಿಡಿಯೋ ಮತ್ತು ಫಸ್ಟ್ ಒಂದು ಹೇಳೋದಲ್ಲ ಕೂದಲು ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ವಿ ಅಂತ, ಆ ಎರಡು ವಿಡಿಯೋನು ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಲಿಂಕ್ನ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಆಯಿಲ್ನ ಹಚ್ತೀನಿ. ಭಾಗ ಮಾಡಿಬಿಟ್ಟು ಈ ಥರ ನೀಟಾಗಿ ಬೆಲ್ಲ ಹಚ್ತಾ ಹೋಗಬೇಕು. ಸ್ಕಾಲ್ಪಿಗೆ ಮಸಾಜ್ ಟೈಪಲ್ಲಿ ಭಾಗ ಮಾಡಿಬಿಟ್ಟು ನೀಟಾಗಿ ಹಚ್ಕೊಳ್ತಾ ಹೋಗಬೇಕು. ತುಂಬ ಜನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪರ ಅಂತೆಲ್ಲ ಹಾಕ್ತಿರ್ತಾರೆ, ಅದೆಲ್ಲ ಹಾಕ್ಕೊಂಬಾರ್ದು. ಈ ಥರ ಭಾಗ ಮಾಡಿಬಿಟ್ಟು ನೀಟಾಗಿ ಹಚ್ಕೊಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ಯಾರಾದ್ರೂ ಸಪೋರ್ಟಿಗಿದ್ರೆ ಹೊರತು ಹಚ್ಚಿಸ್ಕೊಬೋದು ನೀವು. ಈ ಥರ ಭಾಗ ಮಾಡಿ ಹಚ್ತಾ ಬನ್ನಿ ಸ್ಕಾಲ್ಪಿಗೆ. ಆವಾಗ ನೀಟಾಗಿ ತಲೆ ಬುಡಕ್ಕೆ ನೀಟಾಗಿ ಕೂರುತ್ತೆ ಎಣ್ಣೆ. ಆಮೇಲೆ ಏರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಒಂದ್ಸಲ ನೀಟಾಗಿ ಹೇರಿಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಫುಲ್ ಆದಮೇಲೆ ಒಂದ್ಸಲ ನೀಟಾಗಿ ಮೆಲ್ಲ ಮಸಾಜ್ ಮಾಡ್ತಾ ಬರಬೇಕು. ಆಯಿಲ್ನ ಅಷ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿಕ್ಕಬೇಡಿ, ಮೆಲ್ಲ ಹಾಕಿ ಮಸಾಜ್ ಟೈಪಲ್ಲಿ ಹಾಕ್ತಾ ಬನ್ನಿ. ಆಮೇಲೆ ಎಣ್ಣೆ ಹಚ್ಚಿದ ಮೇಲೆ ತಲೆನ ಬಾಚ್ಕೊಬಾರ್ದು ಯಾವುದೇ ರೀತಿ. ಫಸ್ಟ್ ಸ್ಟಾರ್ಟಿಂಗ್ ಒಂದ್ಸಲ ಸಿಗ್ಬಿಡ್ಸಿರ್ತೀರ, ಆಮೇಲೆ ಒಂದ್ಸಲ ಎಣ್ಣೆ ಹಚ್ಬಿಟ್ಟು ಹಾಗೆ ಲೂಸಾಗಿ ಜಡೆ ಹಾಕ್ಕೊಬೇಕು. ಅವಾಗಿನೂ ನಾವು ಹೇರಿಗೆ ಆಯಿಲ್ನ ಅಪ್ಲೈ ಮಾಡಿರ್ತೀವಿ, ಬುಡ ಎಲ್ಲ ಫುಲ್ ಲೂಸ್ ಆಗಿರುತ್ತೆ. ನಾವು ಸಿಗ್ಬಿಡಿಸಿದ ತಕ್ಷಣ ತುಂಬ ಜನದ್ದು ಹೇರ್ ಫಾಲ್ ಆಗುತ್ತೆ. ನೀವೇ ಒಂದ್ಸಲ ನೋಡಿ, ಎಣ್ಣೆನ ಹಚ್ಬಿಟ್ಟು ಒನ್ ಡೇ ಆದಮೇಲೆ ತಲೆ ಬಾಚಿ ಮತ್ತು ಹೇರ್ ಅಪ್ಲೈ ಮಾಡ್ತಿರಲ್ಲ ಹೇರಿಗೆ ಆಯಿಲು, ಆವಾಗ ಒಂದ್ಸಲ ತಲೆ ಬಾಚಿ. ಯಾವಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ನೀವೇ ನೋಡ್ಬೋದು. ಫಸ್ಟ್ ನಾವು ಸ್ಕಾಲ್ಪಿಗೆ ನೀಟಾಗಿ ತಲೆ ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಇರೋ ಕೂದಲಿಗೆ ಎಣ್ಣೆನ ಹಚ್ತಾ ಬರಬೇಕು. ಈ ಥರ ತುದಿ ಬೆರಡಲ್ಲಿ ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಮಾಡಿಕೊಂಡು ಇಲ್ಲಿ ಸ್ಕಾಲ್ಪಿಗೆ ಅಪ್ಲೈ ಮಾಡ್ತಾ ಮಸಾಜ್ ಟೈಪಲ್ಲಿ ಎಲ್ಲ ಮಾಡ್ತಾ ಬನ್ನಿ. ಸ್ಕಾಲ್ಪ್ ನೀಟಾಗಿ ಮಸಾಜ್ ಆದಮೇಲೆ ಮತ್ತೆ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ತಲೆ ಕೂದಲನ್ನ ಮತ್ತೆ ಈ ಥರ ಕೈಗೆ ಹಾಕೊಂಡ್ಬಿಟ್ಟು ಈ ಥರ ಮೆಲ್ಲ ಆ ಕಡೆ ಎರಡು ಕೂದಲಿಗೂ ಈ ಥರ ಅಪ್ಲೈ ಮಾಡ್ತಾ ಬನ್ನಿ. ಅವಾಗ ನೀಟಾಗಿ ತಲೆ ಫುಲ್ಲು ಮತ್ತು ತಲೆ ಕೂದಲಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೂದಲಿಗೆ. ಆಮೇಲೆ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಿ, ಯಾಕೆಂದರೆ ಇಲ್ಲಿ ಸ್ಪ್ಲಿಟ್ ಆಗೋದು ಜಾಸ್ತಿ. ತಲೆ ಕೂದಲು ಕೆಳಗಡೆ ಸೀಳ್ ಆಗ್ತಾ ಇರುತ್ತೆ, ಒಂದು ಕೂದಲು ಎರಡು ಆಗ್ತಾ ಬರುತ್ತೆ. ಹಾಗಾಗಿ ಈ ಕಡೆನೂ ಅದೇ ಥರ ಮೆಲ್ಲ ಅಪ್ಲೈ ಮಾಡ್ತಾ ಬರಬೇಕು. ಇವಾಗ ಎಲ್ಲ ಕಡೆ ಎಣ್ಣೆ ಕೂತಿದೆ ಚೆನ್ನಾಗಿ. ಇವಾಗ ಜಡೆ ಹಾಕಿ ತೋರಿಸ್ತೀನಿ. ಒಂದು ಡ್ರಾಪ್ ಕೂಡ ವೇಸ್ಟ್ ಮಾಡಬಾರ್ದು, ಕಷ್ಟಪಟ್ಟು ಮಾಡಿರೋ ಎಣ್ಣೆ. ಈಗ ಹೀಗೆ ಕೂಡ ಜಡೆ ಹಾಕ್ಕೊಂಬಿಡಿ.
ಈ ಥರ ತೆಗೆದ್ಬಿಟ್ಟು ತಲೆನ ಈ ಥರ ಲೂಸಾಗಿ ಜಡೆ ಆಗ್ತಾ ಬಂದರೆ ಅವಾಗ ಚೆನ್ನಾಗೂ ಕೂಡ ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ. ನೀವು ಎಣ್ಣೆ ಹಚ್ಚಿದ ತಕ್ಷಣ ತಲೆ ಬಾಚಿದ್ರೆ ಇರೋ ಬರೋ ಎಣ್ಣೆ ಎಲ್ಲ ಬಾಚಣಿಗೆನೇ ಬರುತ್ತೆ. ಸೊ ಹಾಗಾಗಿ ಎಣ್ಣೆ ಹಚ್ಚಿದ್ಮೇಲೆ ಫಸ್ಟ್ಲೇ ಹೆಂಗಿರೋ ತಲೆ ಬಾಚಿರ್ತೀರ, ಮತ್ತೆ ಬಾಚೋ ಅವಶ್ಯಕತೆ ಇರಲ್ಲ. ತಲೆಗೆ ಸ್ನಾನ ಆಗೋ ತನಕ ಏನು ಬಾಚಕ್ಕೆ ಹೋಗ್ಬಿಡಿ. ಒಂದು 2 ದಿನ 3 ದಿನ ಬಿಡ್ತೀನಿ ಅಂದರೆ ಬಾಚಿ, ಅಂದರೆ ಎಣ್ಣೆ ಹಚ್ಚಿಬಿಟ್ಟು ನೀವು ಆ ಥರ ಲಾಂಗ್ ಟೈಮ್ ಬಿಡಬಾರ್ದು. 1 ಡೇ ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡಬೇಕು. ಈ ಥರ ಜಡೆ ಹಾಕ್ಬಿಟ್ಟು ಫೋಲ್ಡ್ ಆದರೂ ಹಿಂಗೆ ಮಾಡಿಬಿಟ್ಟು ರಿಬ್ಬನ್ ಹಾಕ್ತಾರಲ್ಲ ಆವಾಗ ಆ ಥರನಾದ್ರೂ ಹಾಕ್ಕೊಬೋದು, ಇಲ್ಲ ಹೀಗೇನಾದರೂ ಬಿಡ್ಬೋದು. ತುಂಬ ಇಲ್ಲಿ ಕೆಳಗಡೆ ಅಷ್ಟೇ ಉದ್ದ ಬಿಡೋಕೆ ಹೋಗ್ಬಿಡಿ. ನೀವು ಎಷ್ಟು ಉದ್ದ ಬಿಡ್ತೀರೋ ಅಷ್ಟು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನೀವು ಇಲ್ಲಿ ತುದಿ ಎಷ್ಟು ಕೂದಲು ಬಿಟ್ಟಿರ್ತೀರೋ ಅಷ್ಟು ಕೂದಲು ಸ್ಪ್ಲಿಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಕೂದಲು ಬಿಡಿ ಇಲ್ಲಿ ಕೆಳಗೆ. ಈ ಥರ ಲೂಸಾಗಿ ಜಡೆ ಹಾಕಿದ್ರೆ 1 ಡೇ ಫುಲ್ ಬಿಡ್ತೀನಿ ನಾನು. ಈ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಆದಮೇಲೆ ಯಾವ ರೀತಿ ಟವಲ್ನ ಕಟ್ಟಬೇಕು ಮತ್ತು ಯಾವ ರೀತಿ ತಲೆ ಕೂದಲ ಹೊಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾಳೆ ತೋರಿಸ್ತೀನಿ. ಇವತ್ತಿನದ್ರಲ್ಲಿ ಇಷ್ಟೇ. ಎಣ್ಣೆಲ್ಲ ಹಚ್ಚಿದ್ಮೇಲೆ ತುರುಬೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಲೂಸಾಗಿ ಒಂದು ಜಡೆ ಹಾಕ್ಬಿಟ್ಟು ಬಿಡಿ. ಆಮೇಲೆ 1 ಡೇ ಆದಮೇಲೆ ನೀಟಾಗಿ ಹೇರ್ನ ವಾಶ್ ಮಾಡಿ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಮುಂದಿನ ಪ್ರೊಸೀಜರಲ್ಲಿ. ನಾನು 1 ಡೇ ಫುಲ್ ಬಿಟ್ಟಿದ್ದೀನಿ. ಮಾರ್ನಿಂಗು ನಾನು ಹೇರ್ ಫುಲ್ ಸ್ವಲ್ಪ ಆಯಿಲೆಲ್ಲ ತೊಗೊಂಡಿದ್ದೆ ಸ್ಕಾಲ್ಪಿಗೆ ನೀಟಾಗಿ. ಸ್ವಲ್ಪ ಹೇರಿಗೆ ಆಯಿಲ್ ಫುಲ್ಲು ಡ್ರೈ ಆಗಿತ್ತು. ಸೊ ನಾನು ಮಾರ್ನಿಂಗ್ ಅದು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋ ಅಂಥ ಶಾಂಪು ಡವ್ ಶಾಂಪು. ಡೈರೆಕ್ಟಾಗಿ ನಾನು ಯಾವತ್ತೂ ಕೂಡ ಡೈರೆಕ್ಟಾಗಿ ಶಾಂಪೂನ ಅಪ್ಲೈ ಮಾಡಲ್ಲ ಹೇರಿಗೆ. ಅದಕ್ಕೆ ಸಕ್ಕರೆ ಇಲ್ಲಾಂದರೆ ಆಲೂವೆರಾ ತರೋಕ್ಕಾಗಿಲ್ಲ ಅಂದರೆ ನ್ಯಾಚುರಲ್ ಆಲೂವೆರಾ. ಯಾವುದೇ ರೀತಿಯೂ ನಾನು ಬಾಕ್ಸ್ ಆಗಲಿ ಪ್ಯಾಕೆಟ್ ಆಗಲಿ ಆಲೂವೆರಾನ ಯೂಸ್ ಮಾಡಲ್ಲ. ನ್ಯಾಚುರಲ್ ಆಲೂವೆರಾನ ಯೂಸ್ ಮಾಡೋದು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು 1 ಸ್ಪೂನಷ್ಟು, ಆಮೇಲೆ ಅದಕ್ಕೆ ಬಿಸಿನೀರು ಸ್ವಲ್ಪ ಹಾಕಿ, ತುಂಬ ಬಿಸಿ ಬೇಡ, ನಾರ್ಮಲ್ ಬಿಸಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಹೇರಿಗೆ ವಾಶ್ ಮಾಡ್ತಾ ಬಂದರೆ ಹೇರ್ ತುಂಬ ಸ್ಮೂತ್ ಆಗುತ್ತೆ. ಬೇಕಾದ್ರೆ ನೀವು ಹಾಕಿ ಡೈರೆಕ್ಟಾಗಿ ಯಾವುದೇ ರೀತಿ ನೀವು ಹೇರಿಗೆ ಶಾಂಪೂನ ಹಾಕಿಬಿಡಿ. ಅದನ್ನು ನೀರಲ್ಲಿ ಮಿಕ್ಸ್ ಆದರೂ ಆಯಿತು, ಇಲ್ಲ ಸಕ್ಕರೆಲಾದರೂ ಆಯಿತು, ಇಲ್ಲ ಆಲೂವೆರಲಾದರೂ ಆಯಿತು. ನಾನು ಹೇರಿಗೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಈ ಥರ ಉಲ್ಟಾ ಟವಲ್ನ ಹಾಕಿಬಿಟ್ಟು ಈ ಥರ ಫೋಲ್ಡ್ ಮಾಡಿ ಹಿಂಗೆ ಎತ್ತಿ ಕೂಡ ಬಿಡ್ಬೋದು. ನೀವು ತುಂಬ ಲಾಂಗ್ ಇತ್ತು ಹೇರ್ ಅಂದರೆ ಒಳಗಡೆ ಸೇರಿಸ್ಬಿಟ್ಟು ಈ ಥರ ಒಳಗಡೆ ಹಿಂಗೆ ಹೇರ್ನ ಸೇರಿಸ್ಬಿಟ್ಟು ಈ ಥರ ಸೇರಿಸಿ ನೀವು ಒಂದು ಕ್ಲಿಪ್ ಆದರೂ ಈ ಥರ ಹಾಕಿದ್ರೆ ಅಲ್ಲಿ ನೀರು ಹಿಡಿದು ಫುಲ್ ಇದಾಗಿರುತ್ತೆ. ನೀರು ಹಿಡಿಯೋ ತನಕ ಮಾತ್ರ ನಮ್ಮ ಟವಲ್ನ ಮಾತ್ರ ನಾವು ತಲೆಗೆ ಹಾಕಬೇಕು. ನೀರು ಸ್ವಲ್ಪ ಇಳಿದಾದ ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ನಾವು ಟವಲ್ನ ತೆಗಿಬೇಕಾಗುತ್ತೆ. ಆಮೇಲೆ ತುಂಬ ಟವಲ್ನ ಸ್ವಲ್ಪ ಸ್ಮೂತ್ ಇರೋ ಅಂಥದ್ದನ್ನ ಟವಲ್ನ ಯೂಸ್ ಮಾಡಿ. ಒಂದು 10 ನಿಮಿಷ ಬಿಟ್ಟು ನಾನು ನಿಮಗೆ ಟವಲ್ನ ರಿಮೂವ್ ಮಾಡಾದಮೇಲೆ ತೋರಿಸ್ತೀನಿ ಹೇಗಾಗಿರ್ತದೆ. ನೀರೆಲ್ಲ ಇಳಿಬೇಕು. ಇಳಿದಾದ್ಮೇಲೆ ನೀವು ಟವಲ್ನ ರಿಮೂವ್ ಮಾಡಿ. ಒಂದು 10 ನಿಮಿಷ ಸಾಕು, ಅಷ್ಟರಲ್ಲಿ ನೀರೆಲ್ಲ ಇಳಿದೋಗಿರುತ್ತೆ. 10 ನಿಮಿಷ ಆದಮೇಲೆ ಈ ಥರ ಟವಲ್ನ ತೆಗೀರಿ. ಆವಾಗ ಸ್ವಲ್ಪ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ನೀವು ತುಂಬ ಟವಲ್ನ ಹಾಕ್ಬಿಟ್ಟು ಈ ಥರ ಚುಲ್ಟೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಈ ಥರ ನಾರ್ಮಲಾಗಿ ಟವಲ್ನ ಫೋಲ್ಡ್ ಮಾಡಿಬಿಟ್ಟು ಬಿಡಿ. ಈ ಥರ ಭಾಗ ಮಾಡಿಬಿಟ್ಟು ಟವಲಲ್ಲಿ ನೀಟಾಗಿ ಒರೆಸ್ತಾ ಬನ್ನಿ. ಆಮೇಲೆ ಕೂದಲನ್ನ ಮುಂದೆ ಹಾಕ್ಬಿಟ್ಟು ಕೂದಲನ್ನ ಕೊಡ್ಕೋದು, ಟವಲ್ನ ರೋಲ್ ಹೊಡೆದ್ಬಿಟ್ಟು ಕೂದಲಿಗೆ ಹೊಡಿಯೋ ಥರ ಮಾಡೋಕ್ಕೆ ಹೋಗ್ಬಿಡಿ. ಬುಡ ನಮ್ದು ಇನ್ನೂ ಲೂಸಾಗಿರುತ್ತೆ. ಆವಾಗ ಹೇರ್ ತುಂಬ ಲಾಸ್ ಆಗ್ತಾ ಬರುತ್ತೆ. ಹೇರ್ ತುಂಬ ಕಿತ್ತು ಬರ್ತಾ ಇರುತ್ತೆ. ಸೊ ಹಿಂಗೆ ಆಫ್ ಮಾಡಿಬಿಟ್ಟು ಹೇರ್ನ ನೀಟಾಗಿ ಟವಲಲ್ಲಿ ಒರೆಸ್ತಾ ಬನ್ನಿ. ಇವಾಗ ನೋಡ್ಬೋದು ನೀವು ತುಂಬ ಕೂದಲು ಫುಲ್ ಒಣಗಿದೆ, ಡ್ರೈ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ನತ್ತಿ ಹತ್ರ ತಣ್ಣಗೆ ಹಾಗೆ ಇರುತ್ತೆ, ಡ್ರೈ ಆಗಿರಲ್ಲ ಕೂದಲು. ಸೊ ಅದು ಫುಲ್ಲು ಡ್ರೈ ಆಗೋ ತನಕ ಹೇರ್ನ ಯಾವುದೇ ರೀತಿ ಹಿಂಗೆಲ್ಲ ಕಟ್ಟಕ್ಕೆ ಹೋಗ್ಬಿಡಿ. ಏನಾದ್ರು ಅರ್ಜೆಂಟ್ ಇತ್ತು ಎಲ್ಲಿಗಾದ್ರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೇರ್ನ ಫುಲ್ ವಾಶ್ ಆದಮೇಲೆ ತಣ್ಣಗಿರುತ್ತಲ್ಲ ಆ ಟೈಮಲ್ಲಿ ಈ ಥರ ಭಾಗ ಮಾಡಿ, ಇನ್ನೂ ಏನು ಡ್ರೈ ಆಗಿರಲ್ಲ ಆ ಟೈಮಲ್ಲಿ ಸ್ವಲ್ಪ ಕೂದಲು ತೆಗೆದ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ಬಿಟ್ಟು ಹೋಗಿ ಯಾವುದೇ ರೀತಿ ಜಡೆ ಆಗಲಿ ತಲೆ ಬಾಚೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ಲು ಡ್ರೈ ಆಗೋ ತನಕ. ಕೂದಲು ಕೂಡ ಆವಾಗ ಇನ್ನೂ ನೆಂದಿರುತ್ತೆ, ಈ ನತ್ತಿ ಮೇಲೆಲ್ಲ ಫುಲ್ಲು ಲೂಸಾಗಿರುತ್ತೆ ಬುಡ. ಸೊ ಹಾಗಾಗಿ ಕೂದಲು ಫುಲ್ಲು ಡ್ರೈ ಆಗೋ ತನಕ ಯಾವುದೇ ರೀತಿ ಬಾಚಣಿಗೆನ ತಲೆಗೆ ಹಾಕೋಕೆ ಹೋಗ್ಬಿಡಿ. ಮತ್ತು ಫುಲ್ಲು ಡ್ರೈ ಆಗೋ ತನಕ ಜಡೆ ಆಗಲಿ ಜುಟ್ಟಾಗಲಿ ಯಾವುದೇ ರೀತಿ ಹಾಕೋಕ್ಕೆ ಹೋಗ್ಬಿಡಿ. ಫುಲ್ಲು ಡ್ರೈ ಆದಮೇಲೆ ಈ ಥರ 2 ಭಾಗ ಮಾಡ್ಕೊಂಬಿಟ್ಟು ಮೆಲ್ಲ
ಸಿಗನೆ ಬಿಡಿಸ್ಬೇಕು. ಯಾವುದೇ ರೀತಿ ಹಿಂಗೆ ಬಿಡ್ಸೋಕ್ಕೆ ಹೋಗ್ಬೇಡಿ. ಇದ್ರದ್ದು ವಿಡಿಯೋ ಕಂಪ್ಲೀಟಾಗಿ ನಾನು ಇನ್ನೊಂದರಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಒಂದ್ಸಲ ನೀವು ನೋಡ್ಬೋದು. ಈ ಥರನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಜಡೆ ಆದರೂ ಆಯಿತು, ಲೂಸಾಗಿ ಜಡೆ ಹಾಕ್ಕೊಳ್ಳಿ. ಟೈಟಾಗೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಕ್ಲಿಪ್ ಆಗಲಿ ಪೋನಿ ಇರಲಿ ಆ ಥರ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಆಮೇಲೆ ಈ ಥರ ಆಲ್ಮೋಸ್ಟ್ ನಾನು ಫುಲ್ ಡೀಟೇಲಾಗಿ ಅದರಲ್ಲಿ ಹೇಳಿದ್ದೀನಿ. ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರಿ, ಎಣ್ಣೆ ಹಚ್ಚೋದ್ರಿಂದ ಮತ್ತು ಕೂದಲು ನೆಂದಿರುತ್ತೆ, ಅಲ್ಲಿಂದ ಒಂದು ವೀಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ಕಂಪ್ಲೀಟಾಗಿ ಅದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ತೋರಿಸಿದ್ದೀನಿ, ಆ ವಿಡಿಯೋನೂ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ಥರ ಬಾಚಣಿಗೆ ಇಷ್ಟು ದೊಡ್ಡ ಹಲ್ಲಲ್ಲಿ ಮಾತ್ರ ಸಿಗ್ನೆ ಬಿಡಿಸ್ಕೊಳ್ಳಿ. ಈ ಥರ ಚಿಕ್ಕ ಹಲ್ಲಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಇದು ಬೆಸ್ಟ್ ಹೇರಿಗೆ. ಕೂದಲು ಕೂಡ ತುಂಬ ಏರ್ಫಾಲ್ ಆಗೋಕ್ಕೆ ಆಗಲ್ಲ. ಇದರ ಕೂದಲು ಬುಡದಿಂದ ಕಿತ್ಕೊಂಡ್ಬರುತ್ತೆ. ಸೊ ಹಾಗಾಗಿ ಬೇಕಿರೋ ಒಂದ್ಸಲ ನೀಟಾಗಿ ಒಂದು ಕಡೆ ಸಿಕ್ಕಿದ್ರೆಲ್ಲ ಆದಮೇಲೆ ಬೇಕಾದ್ರೆ ಆಮೇಲೆ ಈ ಬಾಚಣಿಗೆಗೆ ಬಾಚ್ಕೋಬೋದು, ಏನು ಆಗಲ್ಲ, ಹೋಗಿರುತ್ತೆ. ಸೊ ಹಾಗಾಗಿ ಆಮೇಲೆ ಕೂದಲು ನೀವು ಯಾವಾಗಲೂ ಕೂಡ 2 ಭಾಗ ಮಾಡಿಬಿಟ್ಟು ಸಿಗ್ಗೋನ ಬಿಡಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಬಿಡ್ಸೋಕ್ಕೆ ಹೋಗ್ಬೇಡಿ. ಅವಾಗೆಲ್ಲಿ ಏರ್ಫಾಲ್ ಆಗ್ತಾ ಬರುತ್ತೆ, ಇಲ್ಲಿ ಸ್ವಲ್ಪ ವೈಲ್ಡ್ನೆಸ್ ಆಗ್ತಾ ಬರುತ್ತೆ, ಸ್ವಲ್ಪ ಹೇರ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಹೇರ್ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಮತ್ತು ಕ್ಲಿಪ್ ಯಾವ ರೀತಿ ಯೂಸ್ ಮಾಡಬೇಕು, ಬಾಚಣಿಗೆ ಯಾವುದು ಯೂಸ್ ಮಾಡಬೇಕು, ಮತ್ತು ರಿಬ್ಬನ್ಸ್ ಯಾವುದೆಲ್ಲ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದರದ್ದು ಲಿಂಕ್ನ ಈ ವಿಡಿಯೋ ಕಡೆ ಹಾಕಿರ್ತೀನಿ, ಒಂದ್ಸಲ ಹೋಗ್ಬಿಟ್ಟು ನೋಡ್ಬೋದು ನೀವು. ತುಂಬ ಜನ ಅಂದ್ಕೊಂಡಿದ್ದಾರೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಹೇರು ಲಾಸ್ ಆಗ್ತಾ ಬರುತ್ತೆ, ಹೇರ್ಫಾಲ್ ಆಗ್ತಾ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಇಲ್ಲ. ನಾನೀಗಂತೂ ಆಯಿಲ್ನ ಅಪ್ಲೈ ಮಾಡಿಲ್ಲ ಅಂದರೆ ಹೇರ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಡ್ಯಾಂಡ್ರಫ್ ತಲೆ ಬುಡದಲ್ಲಿ ತುಂಬ ಇದೆಯೋ ಅವರು ವೀಕ್ಲಿ 3 ಟೈಮ್ ಅಂತೂ ಆಯಿಲ್ನ ಯೂಸ್ ಮಾಡ್ತಾ ಬನ್ನಿ. ಹಾಗೆ ಕೂಡ ಟಿಪ್ಸ್ ಕೂಡ ಹೇಳಿದ್ದೀನಿ, ಏರ್ ಪ್ಯಾಕ್ನ ಅದನ್ನು ಕೂಡ ಹಾಕ್ತಾ ಬನ್ನಿ. ಕಂಪ್ಲೀಟಾಗಿ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಆಯಿಲ್ ಹಾಕೋದ್ರಿಂದ ಯಾರಿಗೂ ಕೂಡ ಹೇರ್ಫಾಲ್ ಆಗಲ್ಲ. ನಾವು ಯಾವುದು ಆಯಿಲ್ನ ಅಪ್ಲೈ ಮಾಡ್ತೀವಿ, ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಹೇರ್ನ ಹೆಂಗೆ ವಾಶ್ ಮಾಡ್ತೀವಿ, ಹೇರ್ನ ಹೇಗೆ ಡ್ರೈ ಮಾಡ್ಕೊತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ತುಂಬ ನ್ಯಾಚುರಲ್ ನಾವು ಏನೇ ಮಾಡೋದ್ರಿಂದ ಅದು ಏರ್ ಲಾಸ್ ಆಗಲ್ಲ. ನಾವು ಅಂಗಡಿಯಿಂದ ಹೋಗಿ ಪ್ರಾಡಕ್ಟ್ನ ನಾವು ತೊಗೊಂಬರ್ತೀವಿ, ಅದಕ್ಕೆ ಕೆಮಿಕಲ್ ಅದೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಮನೇಲೇ ಇರೋವಂಥದ್ರಲ್ಲೇ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಾಗುತ್ತೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ತುಂಬ ಹಾಕಿದ್ದೀನಿ, ನೋಡ್ಬೋದು. ಅದನ್ನೆಲ್ಲ ನಾನು ನಿಮಗೆ ಲೈವಲ್ಲೇ ಹಾಕಿಬಿಟ್ಟು ನಾನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಕಂಪ್ಲೀಟಾಗಿ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಕಾಣಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ, ಹಾಗೆ ಲೈಕ್ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್.